ಕಡೆ ಏನ್ ಹೇಳ್ತಾ ಇರೋದ್ರೆ ನಮ್ದು ಅನ್ಸುತ್ತದೆ ದೋಸೆನೆ ತೂತು ಫಸ್ಟ್ ಅವ್ರದ್ದು ನೋಡ್ಕೊಳ್ಳಿ ಅಂತ ಸರ್ ಬಿಜೆಪಿ ಅವ್ರದ್ದು ದೋಸೆ ಇದ್ರೆ ತಾನೇ ತೂತಾಗೋದು. ಕಾಂಗ್ರೆಸ್ ಅವ್ರದ್ದು ಬಾಂಡ್ಲಿನೇ ತೂತವ್ರು. ಆ ತಟ್ಟೆ ದೋಸೆ ಹಾಕ್ತಾರಲ್ಲ ಅದೇ ತೂತಿರೋ ಅಂಚೆ ತೂತಿರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಕ್ ಹೋಗಲ್ಲ. ಬಿಜೆಪಿ ನಾಯಕರಲ್ಲಿ ಸರ್ ಕೆಲವು ನಾಯಕರ ಮಧ್ಯೆ ಒಂದಷ್ಟು ಹೇಳಿಕೆಗಳು ಆರೋಪ ಪ್ರತ್ಯಾರೋಪಗಳಿದ್ದಾರೆ. ಡಿವಿಎಸ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾಯಕರ ಮಧ್ಯೆ ಸ್ವಲ್ಪ ನಡೀತಾ ಇದೆ. ನಾನು ಈಗ ವಿಶ್ವನಾಥ್ ಅವ್ರ ಜೊತೆ ಸುಮಾರು ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ದೀನಿ. ಏನೋ ಒಂದು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮೊದಲು ಒಂದು ಕಡೆ ನಡೀತಾ ಇತ್ತು, ಅದು 2 ಕಡೆ ಆಗಬಾರ್ದು ಅನ್ನೋದು ವಿಶ್ವನಾಥ್ ಅವರ ಅಭಿಪ್ರಾಯ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಸ್ಪರ ಮಾತುಗಳು ಆಗಿರೋದು ಸತ್ಯ. ಅದನ್ನು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಈಗ ಪಾರ್ಟಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು, ಒಂದಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದಾನೆ ವಿಶ್ವನಾಥ್ ಅವರು ಕೂಡ ಮಾತಾಡಿದ್ದಾರೆ. ಇದನ್ನ ಇಲ್ಲಿಗೆ ಅದನ್ನ ಮುಕ್ತಾಯ ಮಾಡಿದಿರಿ. ಇನ್ನ ವಿಶ್ವನಾಥ್ ಅವರಾಗ್ಲಿ ಸದಾನಂದ ಗೌಡರಾಗ್ಲಿ ಯಾರು ಕೂಡ ಇನ್ನ ಆ ತರ ಮಾತಾಡಬಾರದು ಅನ್ನೋ ಒಂದು ಅಭಿಪ್ರಾಯನೂ ಕೂಡ ವಿಶ್ವನಾಥ್ ಅವರೇ ಕೊಟ್ಟಿದ್ದಾರೆ. ಇಲ್ಲ, ಅದೆಲ್ಲವನ್ನ ಮುಗಿಸಿದಿರಿ. ಇನ್ಮೇಲೆ ಯಾರು ಮಾತಾಡಬಾರದು ಅನ್ನೋ ಮಾತನ್ನು ಹೇಳಿದಿರಿ. ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ನಾವು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀರಿ. ಈಗ ವಿಶ್ವನಾಥ್ ಅವರು ನನ್ನ ಜೊತೆನೇ ಇದ್ದಾರೆ, ಇಲ್ಲಿ ಪಕ್ಕದಲ್ಲೇ ನನ್ನ ಜೊತೆನೇ ಇದ್ದಾರೆ. ಅವರು ಹೇಳಿದ್ದಾರೆ ಪಾರ್ಟಿ ದೃಷ್ಟಿ, ನಮ್ಮ ಪಾರ್ಟಿ ಮುಖ್ಯ ಹೊರತು ವ್ಯಕ್ತಿ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರ ಮನಸ್ಸಿಗಾಗಿದ್ದು ನೋವಿನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಮುಗಿದ ಅಧ್ಯಾಯ. ಒಂದೇ ನಿಮಿಷ, ಅವರು ಯಾವುದೇ ಕರಾವಳಿ ವಿಚಾರವ ಬಗ್ಗೆ ಅವ್ರು ಮಾತಾಡಿಲ್ಲ ಜನಗೆ. ಅವರು ಸದಾನಗೌಡ್ರ ಬಗ್ಗೆ ಏನೋ ಮಾತಾಡಿದ್ರಂತೆ. ಅದನ್ನು ಕೂಡ ಸದಾನಗೌಡ್ರಿಗೆ ಮಾತಾಡಿ ಹೇಳ್ತೀನಿ ಅವ್ರಿಗೂ ಕೂಡ. ಇದು ಇಲ್ಲಿಗೆ ಮುಗಿದಿದೆ. ವಿಶ್ವನಾಥ್ ಅವ್ರ ಪಕ್ಕದಲ್ಲೇ ಇದಾರಲ್ಲ, ಏನಾನ ಇದ್ದಿದ್ರೆ ಅವ್ರು ಹೇಳೋರಲ್ಲ, ಈಗ ಏನು ಹೇಳಿಲ್ಲ. ಅದಕ್ಕೆ ಪಾರ್ಟಿ ಮುಖ್ಯ ಅನ್ನೋದು ವಿಶ್ವನಾಥ್ ಅವರು ನನ್ಗೆ 4 ಬಾರಿ ಫೋನ್ ಮಾಡಿದ್ರು. ಪಾರ್ಟಿ ಮುಖ್ಯ, ಪಾರ್ಟಿಯ ಒಂದು ಡಿಸಿಪ್ಲಿನ್ ಮುಖ್ಯ, ಅದರಿಂದ ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಉಳಿದವರ ಜೊತೆ ಎಲ್ಲ ಮಾತಾಡಿ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಒಂದೇ ಪಾರ್ಟಿ ಇರೋದ್ರಿಂದ ಸಂಧಾನ ಪ್ರಶ್ನೆ ಬರಲ್ಲ. ಪಾರ್ಟಿಯ 4 ಗೋಡೆ ಮಧ್ಯೆ ಚರ್ಚೆ ಆಗಬೇಕಾಗಿರೋದು ಹೊರಗಡೆ ಬಂದಿದೆ. ಅದನ್ನ ಮತ್ತೆ 4 ಗೋಡೆ ಮಧ್ಯೆನೆ ಚರ್ಚೆ ಆಗೋ ರೀತಿ ಮಾಡ್ತೀನಿ. ಸುರೇಶ್ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರು ಅವತ್ತು ವಿಳಂಬವಾಗಿ ಬಂದು ಮತದಾನ ಮಾಡಿದ್ರು. ಧರ್ಮಸ್ಥಳಕ್ಕೂ ನೋಡಿ, ಮಾಡಿದವರು ಯಾರು ಅಂತ ಆಲ್ರೆಡಿ ಡೆಲ್ಲಿಯಲ್ಲಿ ಪಟ್ಟಿ ಅವರ ಹತ್ರ ಇದೆ. ಅದರಿಂದ ನಾನು ಎಲ್ಲ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀನಿ, ಯಾರು ಆ ಥರ ಆಣೆ ಪ್ರಮಾಣ ಮಾಡಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ಪಟ್ಟಿಯಲ್ಲಿ ರೆಡಿ ಇದೆ. ಯಾವ ಕ್ರಮ ತೆಗೆದುಕೊಳ್ಬೇಕು, ನಾಳೆ ತೆಗೆದುಕೊಳ್ಬೇಕಾ, ಇನ್ನು 6 ತಿಂಗಳು ಬಿಟ್ಟು ತೆಗೆದುಕೊಳ್ಬೇಕಾ, ಇಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇದೆಲ್ಲ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಬಿಡಲ್ಲ ಅವ್ರನ್ನ. ಯಾವನೋ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕದ ಅವನ ರಾಜಕೀಯದ ಜೀವನ ಅಂತ್ಯ ಆಗ್ಬೇಕು. ಅದಕ್ಕೆ ಏನ್ ಬೇಕೋ ಪ್ಲಾನ್ ಅನ್ನ ಮಾಡ್ತಾ ಇದ್ದೀರಿ. ಅದನ್ನ ಅವನಿಗೆ ಯಾವಾಗ ಸರಿಯಾದಂತ ಏಟನ್ನ ಕೊಟ್ರೆ ಅವನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕಾಗಲ್ಲ. ಇವೆಲ್ಲವನ್ನ ನೋಡಿ ಮಾಡ್ತೀರಿ. ಅದನ್ನ ಕಾನೂನು ಪ್ರಕಾರವಾಗಿ ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದವ್ರು ಪತ್ತೆ ಹಚ್ಚಿದ್ದಾರೆ. ನಮ್ದು ರಾಷ್ಟ್ರೀಯ ನಾಯಕತ್ವ. ನಾವು ಎಲೆಕ್ಷನ್ಗೆ ಹೋದ್ರು ಮೋದಿ ನಾಯಕತ್ವದಲ್ಲೇ ಹೋಗೋದು. ಇವತ್ತೇ ಹೇಳ್ತಾ ಇದ್ದೀನಿ, ಮುಂದೆ 2028 ಎಲೆಕ್ಷನ್ಗೆ ಹೋದ್ರು ಮೋದಿ ನಾಯಕತ್ವದಲ್ಲೇ ನಾವು ಹೋಗೋದು. ಮುಗಿತಾ? ಮಳೆ ಬರ್ತಾ ಇಲ್ಲ, ಮಳೆ ಕೊಡ್ತಿದೆ. ಒಂದ್ ಕಡೆ ಬರ, ಸರ್ಕಾರ ಇದುವರೆಗೂ ಘೋಷಣೆ ಮಾಡಿಲ್ಲ. ಇನ್ನು ಬೆಂಗಳೂರು ವಿಚಾರ ಬರೋದಾದ್ರೆ ನೀರಿನ ಕೊರತೆ ಆಗುತ್ತೆ ಅನ್ನೋ ವಿಚಾರ. ಮಳೆ ಕೊರತೆ, ಬರ ಬರ್ತಾ ಇದೆ. ಈಗಾಗಲೇ ಹವಾಮಾನ ತಜ್ಞರು ಅದರೆಲ್ಲ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬರ ಬಂದಿರೋದು ಕಾಂಗ್ರೆಸ್ಗೆ ಬರ ಬಂದಿರೋದು. ಅನುದಾನ ಕೊಡ್ತಾ ಇಲ್ಲ. ಕಳೆದ 3 ವರ್ಷ 2 ತಿಂಗಳಾಗೋಯ್ತು, ಅನುದಾನಗಳು ಸಿಗ್ತಾ ಇಲ್ಲ. ಇಡೀ ಕರ್ನಾಟಕದ ಎಲ್ಲ ಕಡೆನೂ ಕೂಡ ಫ್ಲಡ್ ಆಗಿದೆ. ಕೆಲವು ಕಡೆ ಮಾತ್ರ ಫ್ಲಡ್ ಆಗಿದೆ. ಅಲ್ಲಿ ಫ್ಲಡ್ಗೂ ಹಣ ಕೊಡಕ್ಕೆ ಯೋಗ್ಯತೆ ಇಲ್ಲ. ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಹಣ ಕೊಡಕ್ಕೆ ಇವ್ರ ಹತ್ರ ಹಣ ಇಲ್ಲ.
ಅದರಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತು ಜನರ ಪಾಲಿಗೆ ಒಂದು ರೀತಿ ಸತ್ವದಂತ ಪಾರ್ಟಿ ಆಗಿದೆ. ಬಿಡದಿ ವಿಚಾರವಾಗಿ ನೀವು ಅವರು ಕಾಂಗ್ರೆಸ್ 3 ವರ್ಷದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕಾಂಗ್ರೆಸ್ ಪಾರ್ಟಿ 3 ವರ್ಷದಲ್ಲಿ ಎಲ್ಲೂ ಒಂದ್ ಕಡೆ ಅಭಿವೃದ್ಧಿ ಚರ್ಚೆ ಮಾಡೇ ಇಲ್ಲ. ಅವರು ಅಭಿವೃದ್ಧಿ ಕಡೆ ಗಮನನೂ ಕೊಟ್ಟಿಲ್ಲ, ಚರ್ಚೆನೂ ಮಾಡಿಲ್ಲ, ಅದ್ರ ಬಗ್ಗೆ ಮೀಟಿಂಗೂ ಮಾಡಿಲ್ಲ. ಯಾವ AS IPS ಅಧಿಕಾರಿಗಳ ಸಭೆನೂ ಮಾಡಿಲ್ಲ. ಅವ್ರು ಮಾಡೋದು ಒಂದೇ RSS. ಅದು ಬಿಟ್ರೆ ಬಿಡದಿ ನನ್ನ ಆಸ್ತಿ ಎಷ್ಟು, ನಿನ್ನ ಆಸ್ತಿ ಎಷ್ಟು, ಇಷ್ಟೇ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು. ಅಭಿವೃದ್ಧಿ ಈಗ ಖರ್ಗೆ RSS ಬಗ್ಗೆ ಮಾತಾಡ್ತಾರಲ್ಲ, ಅದ್ರಲ್ಲಿ ಒಂದು ಬಾರಿ ಆದ್ರೂ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಇಲಾಖೆ ಅಭಿವೃದ್ಧಿ ಬಗ್ಗೆ ಒಂದ್ಸರಿ ಮಾತಾಡಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದೆ, ಅವರ ಇಲಾಖೆ ಪರ್ಸೆಂಟೇಜು 100ಕ್ಕೆ 32% ಬಂದಿದೆ. ಅಂದ್ರೆ ಪಾಸಿಂಗ್ ಮಾರ್ಕು ಇಲ್ಲ ಅವ್ರಿಗೆ. ಇಲಾಖೆ ಅಧಿವೇಶನದಲ್ಲಿ ಬಿಡುಗಡೆ ಮಾಡಿದ್ದೀನಿ ಅವ್ರ ಪರ್ಫಾರ್ಮೆನ್ಸ್. ಒಂದ್ ಬಗ್ಗೆ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರ? ಮಾಡಲ್ಲ. ಮಾತಾಡ್ತಾರೆ RSS ನೋಂದಾವಣಿ. RSS ಇಲ್ಲಿಲ್ಲಪ್ಪ. RSS ಅಮೆರಿಕಾದಲ್ಲೂ ಇದೆ, ಜರ್ಮನ್ನಲ್ಲೂ ಇದೆ, ಜಪಾನ್ನಲ್ಲೂ ಇದೆ, ಇಡೀ ಭಾರತ ದೇಶದಲ್ಲೂ ಇದೆ. ನೀನ್ ಯಾವುದೋ ಒಂದಿಷ್ಟಾಗಲ್ಲ ಕಲಬುರಗಿ ಯಾವುದೋ ಅವರು ಕಾನ್ಸ್ಟಿಟ್ಯೂನ್ಸಿ ಚಿತ್ತಾಪುರನೇ ಚಿತ್ರ ವಿಚಿತ್ರ ಆಗೋಗೈತೆ ನಿಮ್ ಕತೆ. ಅಲ್ಲೇ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ. ಇಡೀ ಪ್ರಪಂಚದಲ್ಲಿ 157 ದೇಶದಲ್ಲಿದೆ. ಅಲ್ಲೆಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತೀಯ ನೀನು? ಸುಮ್ಮನೆ ಇಲಾಖೆ ಚರ್ಚೆ ಆಗಬಾರ್ದು, ಕಾಂಗ್ರೆಸ್ ಪಾರ್ಟಿದು ಅಭಿವೃದ್ಧಿ ಶೂನ್ಯ ಅನ್ನೋದು ಚರ್ಚೆ ಆಗಬಾರ್ದು. ಅದಕ್ಕೆ RSS ಅಂದ್ಬಿಟ್ರೆ ದಿನಪತ್ರಿಕೆಯಲ್ಲಿ ಟಿವಿಯಲ್ಲಿ ಅದೇ ಓಡ್ತೈತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಗಿಮಿಕ್ ಅಷ್ಟೇ ಇದು. ಅವ್ರ ತಾಕತ್ತಿದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ. 3 ವರ್ಷದಲ್ಲಿ ಏನ್ ಮಾಡಿದಿರಿ ಅಂತ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ಮಾತಾಡುವಾಗ ನೀವು ಟ್ವೀಟ್ ಮಾಡಿದಾಗ ಆಸ್ಪತ್ರೆ ಕಟ್ಟಡ ನಾವು, ಏರ್ಪೋರ್ಟ್ ಕಟ್ಟಡ ನಾವು, ರೈಲ್ವೆ ಸ್ಟೇಷನ್ ಕಟ್ಟಡ ನಾವು, ಅದನ್ನು ಉಪಯೋಗಿಸ್ತಾ ಇರೋ ಬಿಜೆಪಿ ಇವ್ರ ಹತ್ರ ನಾವ್ಯಾಕೆ ಅಭಿವೃದ್ಧಿ ಕಲಿಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಏರ್ಪೋರ್ಟ್ ಅಂತ ಹೇಳ್ಬೇಕಲ್ಲ. ಬೆಂಗಳೂರು ಏರ್ಪೋರ್ಟ್ ಕಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅನಂತಕುಮಾರ್ ಅವರು. ಬೆಂಗಳೂರು ಮೆಟ್ರೋ ತಂದಿದ್ದು ಫಸ್ಟ್ ಬಿಜೆಪಿ ಅವರು. ಅದ್ರ ಉದ್ಘಾಟನೆನೂ ಸದಾನಂದ ಗೌಡನೇ ಮಾಡಿದ್ದು ಫಸ್ಟ್. ಎತ್ತಿನೊಳೆನೂ ಫಸ್ಟ್ ನಮ್ಮದೇ ಸರ್ಕಾರದಲ್ಲೇ ದುಡ್ಡು ಅಲಾಟ್ ಮಾಡಿದ್ದು, ಪೂಜೆ ಮಾಡಿದ್ದು. ಹೇಳಿ ಯಾವ್ದು ಕಟ್ಟಿದ್ದಾರೆ ಅಂತ ಹೇಳಿ. ಇವರು ಅಭಿವೃದ್ಧಿ ಮಾಡಿದ್ರೆ ಕಳೆದ 3 ಎಲೆಕ್ಷನ್ ಅಲ್ಲಿ ಕೇಂದ್ರದಲ್ಲಿ ಯಾಕೆ ಸೋಲ್ತಾ ಇದ್ರು? ಇವರೇನೋ ಡೆವಲಪ್ ಮಾಡಿಬಿಟ್ಟಿದ್ರೆ ಯಾಕೆ ಎಲ್ಲಾ ರಾಜ್ಯಗಳಲ್ಲೂ 0 ಬಂದಿದೆ ನಿಮ್ಗೆ? ಉತ್ತರ ಪ್ರದೇಶದಲ್ಲಿ ಎಷ್ಟು MLA ಇದ್ದೀರಾ ನೀವು? ದೊಡ್ಡ ರಾಜ್ಯ ಇಡೀ ದೇಶಕ್ಕೆ. ಎಷ್ಟಿದ್ದೀರಾ? ಮೊನ್ನೆ ಬಿಹಾರದಲ್ಲಿ ಎಷ್ಟಿದ್ದೀರಾ? ವೆಸ್ಟ್ ಬೆಂಗಾಲಲ್ಲಿ ಏನ್ ಕಾಂಗ್ರೆಸ್ ಅವರು 2/3 ಮೆಜಾರಿಟಿ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ನಾಮ 2 ನಾಮ, ಇನ್ನೊಂದು ಹಾಕ್ಬಿಟ್ರೆ 3 ನಾಮ ಆಗೋತದ, ಪರಿಣಾಮ. ದೇಶದಲ್ಲಿ ಖಾಲಿ ಎಲ್ಲಾ ರಾಜ್ಯಗಳಲ್ಲೂ ಖಾಲಿ. ಕರ್ನಾಟಕದಲ್ಲಿ ಮಾತ್ರ ನೀವು ಜೋಬು ಲೂಟಿ. ಯಾರು ತಮಿಳ್ನಾಡಲ್ಲಿ ಎಷ್ಟು 5 ಸೀಟ್ ಇದ್ದಾರ? ಅದು DMK ಕೈ ಕೊಟ್ಟು ಹೋಯ್ದ್ರಲ್ಲ TVKಗೆ. ಗೆದ್ದಿದ್ದು DMK ಇಂದ, ಹೋಗಿದ್ದು TVKಗೆ. ಅಲ್ಲೂ ಬೆನ್ನುಕ್ ಚೂರಿ. ಕಾಂಗ್ರೆಸ್ ಅಂದ್ರೆ ಬೆನ್ನುಕ್ ಚೂರಿ. ಧನ್ಯವಾದ.